ಹಾಯ್ ಎಲ್ಲ ನಮಸ್ಕಾರ ರೀ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡ್ರೆ ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್ ಇಲ್ಲೊಂದು ವಿಡಿಯೋ ಹಾಕ್ತೀನಿ, ನೋಡ್ರಿ, ನೋಡ್ಕೊಂಬಂದು ಅದ್ರ ಬಗ್ಗೆ ಮುಂದಿನ ವಿಚಾರವನ್ನು ನನಗೆ ತಿಳಿದಿರ್ತಕ್ಕಂಥ ಪ್ರಕಾರ ನಾನು ನಿಮ್ಗೆ ಹೇಳ್ತೀನಿ. ಏನಪ್ಪ ಇದೇ BJP, ಇದೇ ಕಾಂಗ್ರೆಸ್, ಎಲ್ಲದರಲ್ಲೂ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಬರ್ತಿರ್ತಕ್ಕಂಥವ್ರು ಜಾಸ್ತಿ. ಏನಪ್ಪ ಅಂದ್ರೆ ಇಲ್ಲಿ ನೋಡುತ್ತಿರ್ಬೋದು, ಈ ವಿಡಿಯೋದಲ್ಲಿ ನೋಡಿ ಬಂದಿರ್ದಿಲ್ಲ. ಇದರಲ್ಲಿ ಏನಪ್ಪ ಅಂದರೆ ನಮ್ಮ ವಿರೋಧ ಪಕ್ಷದ ನಾಯಕರು ನಮಗೆ ಹಂಗೆ ಮಾಡ್ತೀನಿ, ನಿಮ್ಗೆ ಹಿಂಗೆ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತೇಳಿ ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಭಾರತ್ ಮಾತಾ ಕಿ ಅಂತ ಹಿಂಗೆ ಹಂಗೆ ಅಂಥೇಳಿ ಘೋಷಣೆ ಕೂಗೋದೇನು, ನಾನು ಹೋಗಿಬಿಡ್ಲ ಅಂತ ಹೇಳೋದೇನು, ನಿಮ್ಮನ್ನ ಯಾರು ಕರೆದಾರೆ? ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮನ್ನ ಯಾರು ಕರೆದೇ ಇಲ್ಲ. ನೀವು ಯಾರು ಅಂತಂದು ಗೊತ್ತೇ ಇಲ್ಲ. ಯಾಕಂದ್ರೆ ನೀವೇನೇ ಇದ್ದರೂ ನಿಮ್ಮ ಸಲುವಾಗಿ ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಮುಂದಿನ ಚುನಾವಣೆ ಒಳಗೆ ನಾವು ಗೆಲ್ಲಬೇಕು, ನಾವು ಊರು ಉದ್ಧಾರ ಮಾಡ್ತೀವಿ ಅಂತಂದು ಸುಮ್ಮನೆ ಹೇಳ್ಕೊಳ್ಳೋ ಸಂಬಂಧ ಬಂದಿರತಕ್ಕಂಥ ನಾಯಿ ಸುಳಿ ಮಕ್ಕಳು. ಯಾರು? ನಾಯಿ. ನಿಮ್ಮನ್ನು ಯಾರೂ ನೋಡೋಂಗಿಲ್ಲೋ. ನಮಗೇನು ಹಿಂದೂ ಬೇಡ, ಮುಸ್ಲಿಮ್ಸ್ ಬೇಡ, ಎಲ್ಲರಿಗೂ ಬಂದ ನೌಕರಿ ಬೇಕು, ನೌಕರಿ ತಕ್ಕಂಗೆ ಸ್ಯಾಲ್ರಿ ಬೇಕು ಅಷ್ಟೇ. ನಿಮ್ಮಲ್ಲಿ ಕೇಳೋದು ಅಷ್ಟೇ. ನೀವೇನು ಹಚ್ಚಿ ಅದನ್ನೇನು ಬೇಕಾಗೇ ಇಲ್ಲ. ಇದ್ರ ಬಗ್ಗೆ ನಾವು ನಿಮ್ಮಲ್ಲಿ ಏನೂ ಕೇಳಿಲ್ಲ. 25ರಿಂದ ಹಿಡಿದು 35 ವರ್ಷ ಆದರೂ ಕೂಡ ಒಂದಿಷ್ಟು ಜನಗಳಿಗೆ ಕೆಲಸ ಇಲ್ಲ, ಕೆಲಸಕ್ಕೆ ತಕ್ಕಂಥ ಸಂಬಳನೂ ಇಲ್ಲ. ಹೋಲ್ಬಿಡ್ರಿ, ಸಂಬಳ ದೂರ ಹೋಯ್ತು, ಕೆಲಸನೇ ಇಲ್ಲ. ಇಷ್ಟೆಲ್ಲ ಇದನ್ನ ಇಟ್ಕೊಂಡು ಇದೇ ನೀವೇನು ಮಾಡಿದ್ರಪ್ಪ? ಇಷ್ಟು ದಿನ ಖಾಲಿ ಕುಂತಿದ್ರಿ, ಕೈ ಕೊಟ್ಟು ಬಳಿ ಹಾಕೊಂಡು ಕುಂತಿದ್ರಿ. ಇವತ್ತೇನೋ ಹುಡುಗರು ಪ್ರತಿಭಟನೆ ಮಾಡಕತ್ತಾರ ಅಂಥೇಳಿ ಅದರಲ್ಲಿ ಬಂದು ನಮ್ಮದು ಒಟ್ಟು ಏನೈತಿ ಎಲ್ಲ ಬಲ ತೋರಿಸೂನು ಅಂತೇಳಿ ತೋರ್ಸಕ್ಕೆ ಬಂದ್ರೇನು? ನಿಮ್ಮಂಥವ್ರಿಂದ ದೇಶ ಉದ್ಧಾರ ಆಗೋದು, ಕರ್ನಾಟಕ ರಾಜ್ಯ ಉದ್ಧಾರ ಆಗೋದು ಲಕ್ಷಣಗಳು ಕಾಣಕತ್ತಿಲ್ಲ. ಇದರಲ್ಲಿ ನಮ್ಮ ಇಷ್ಟು ಮಂದಿ ಪ್ರತಿಭಟನೆ ಮಾಡೋಕೆ ಬಂದಾರಲ್ಲ, ಇದರಲ್ಲಿ ಒಂದಿಷ್ಟು ಮಂದಿಗೆ ನಾನು ತಿಳಿದವ್ರಿಗೆ ಎಲ್ಲರಿಗೂ ವಿನಂತಿ ಮಾಡೋದೇನಪ್ಪ ಅಂದ್ರೆ, ನೀವು ಗೌರ್ಮೆಂಟ್ ನೌಕರಿನ ಯಾಕೆ ಬೇಕು? ಒಂದೇದ್ದು, ಯಾಕಂದ್ರೆ ನಿಮಗೆ ಆದಂಥ ಸಾಮರ್ಥ್ಯ ಐತಿ, ನಿಮ್ಮಲ್ಲಿರ್ತಕ್ಕಂಥ ನಾಲೆಜ್ ಅದ, ನೀವು ಇಟ್ಕೊಂಡು ಯಾಕೆ ನೀವು ಒಂದು ಸರ್ಕಾರವನ್ನು ನಡೆಸ್ಬೋದು. ಯಾಕಂದರೆ ಯುವಕರು ಇವತ್ತಿನ ಸರ್ಕಾರವನ್ನು ನಡೆಸ್ಬೇಕಂದ್ರೆ ಯುವಕರು ಬೇಕು. ಆ ಯುವಕರಲ್ಲಿ ನೀವು ಯಾಕೆ ಆಗಬಾರ್ದು? ಹೋಗಿ ಇಂಥ ಆಡಳಿತ ಪಕ್ಷಗಳಿಗೆ ಕೊಟ್ಟು, ವಿರೋಧ ಪಕ್ಷಗಳಿಗೆ ಕೊಟ್ಟು ಎಲ್ಲ ತಲೆಯನ್ನು ಕೂಲ್ ಬೆಳ್ಳಗಾಗಿ ಹೋದು. ಆದ್ರೆ ಇಲ್ಲಿ ಯಾರಿಗೂ ಒಂದು ಉದ್ಧಾರ ಅಭಿವೃದ್ಧಿ ಆಗುವಂಥ ಲಕ್ಷಣಗಳು ಕಂಡು ಬಂದಿಲ್ಲ. ಆದರೆ ಇದರಲ್ಲಿ ನಾನು ಒಂದಿಷ್ಟು ಹೇಳೋದೇನಪ್ಪ ಅಂದ್ರೆ, ಅವ್ರು ಕೊಡ್ತಿರ್ತಕ್ಕಂಥ ನೌಕರಿಗೆ ನೀವು ಹೋದ್ರಪ್ಪ ಅಂದ್ರೆ ಅಲ್ಲಿ ನೀವೇನಾಗಬೇಕಂದ್ರೆ ಅಲ್ಲಿ ಅವ್ರು ಗುಲಾಮರಾಗಿ ಕೆಲಸ ಮಾಡಬೇಕಾಗತ್ತಾ? ಅದಕ್ಕೆ ನಾನು ನಿಮಗೇನು ಹೇಳಕತ್ತೀನಿ ಅಂದ್ರೆ, ನಿಮಗೆ ಯಾವುದ್ರೊಳಗೆ ನಾಲೆಜ್ ಐತಿ ಆ ಕೆಲಸ ನೀವು ಮಾಡಿರಿ. ಇಷ್ಟನೋ ಕಷ್ಟನೋ ಅಂತಲ್ಲ, ನಿಮ್ಗೆ ಯಾವುದ್ರೊಳಗೆ ಏನೈತಿ ಅದರೊಳಗೆ ಒಂದು ಕೆಲಸ ಮಾಡಿರಿ, ಅದರಲ್ಲೇ ಒಂದು ಅಭಿವೃದ್ಧಿ ಮಾಡಿರಿ. ಅದನ್ನೆಲ್ಲ ಬಿಟ್ಬಿಟ್ಟು ಯಾರೋ ಒಬ್ಬ ಒಂದು ಗೌರ್ಮೆಂಟ್ ನೌಕರಿಗೋಸ್ಕರ ನೀನು 5 ವರ್ಷ ನೀನು ಕಷ್ಟಪಟ್ಟು ಓದ್ತೀವಿ ಎಲ್ಲ ಮಾಡ್ತೀನಿ ಅಂದ್ರೂ ನೌಕರಿ ಸಿಗ್ತೈತಿ ಅನ್ನೋದು ನಂಬಿಕೆ ಇಲ್ಲಾರ್ದತ್ನಾಗ ಆ ಕೆಲಸ ಅದೊಂದು ನೌಕರಿನ, ಅದೊಂದು ಜಾಬ. ಅಲ್ಲಿ ಹೋದ್ರೆ ನಾಯಿಯಾಗ ಥರ ನೋಡ್ತಾರೆ. ನೀವು ವಸೂಲಿ ಮಾಡಿದ್ದು, ನೀವು ಎಷ್ಟು ಖರ್ಚು ಮಾಡಿರ್ತಿ ಓದಾಕ, ಅದಕ್ಕೆಲ್ಲ ವಸೂಲಿ ಮಾಡ್ಕೊಳಕ್ಕೆ ಮತ್ತು ನೀನು ಭ್ರಷ್ಟಾಚಾರ ಮಾಡಬೇಕು. ಭ್ರಷ್ಟಾಚಾರ ಮಾಡಿದ್ರೆ ಸಿಕ್ಕೋಕೊಂಡಮ್ಮ ಮತ್ತು ಲೋಕಾಯಕ್ಕೆ ಹೋಗ್ಬೇಕು. ಅದೆಲ್ಲ ಯಾಕೆ ಬೇಕಾಗೈತಿ? ನಾನು ನಿಮ್ಮಲ್ಲಿ ಹೇಳೋದು ಅಷ್ಟೇ, ಏನು ನಾಲೆಜ್ ಐತಿ ಅದನ್ನು ಯೂಸ್ ಮಾಡಿಕೊಳ್ರಿ, ಅದ್ರ ಮೇಲೆ ಮುಂದೆ ಬರೋದು ನೋಡಿರಿ. ಏನೋ ನಿನ್ನಲ್ಲಿರ್ತಕ್ಕಂಥ ನಾಲೆಜ್ ಎಲ್ಲವನ್ನು ಮುಚ್ಚಿಟ್ಕೊಂಡು ಹೋಗಿ ಗೌರ್ಮೆಂಟ್ ಜಾಬಿಗೆ ಮಾಡೋದು ಎಷ್ಟು ಸರಿ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ನನಗೆ ತಿಳಿದ್ರ ಪ್ರಕಾರ ನಾನು ಹೇಳ್ತಾಯಿದ್ದೀನಿ, ಇದು ಅತಿ ಹೆಚ್ಚಾಗಿ ನಿರುದ್ಯೋಗ ಐತಿ. ಇವತ್ತು ನಿರುದ್ಯೋಗ ಐತಿ. ನಿರುದ್ಯೋಗ ಸೃಷ್ಟಿ ಮಾಡೋಕೆ ಅವ ಯಾರು ಹೇಳಿ? ನೀನು ಹಾಕಿರ್ತಕ್ಕಂಥ ಮತದಾನದ ಮೇಲೆ ಹೋಗ್ಯಾನವ, ಅವಂಗೇನು ಗೊತ್ತೈತಿ? ಅರ್ಧಂಬರ್ಧ ಓದಿ ಅರ್ಧಂಬರ್ಧ ಮಾಡಿದವ್ರಿಗೆ ಅವ್ರಿಗೇನು ಗೊತ್ತೈತಿ?
ನಿಮಗೆಲ್ಲ ನಾಲೆಜ್ ಇದ್ದವರು ಹೋಗಿ ನಿಮಗೆ ತಿಳಿದ ಪ್ರಕಾರ ಏನಾದರೂ ಒಳ್ಳೆಯದಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು. ಯಾಕಂದ್ರೆ ಅವ್ರನ್ನ ನಂಬಿ ನೀನು ಜೀವನ ಮಾಡೋಕ್ಕೆ ಹೋಗಬೇಡ. ಯಾಕಂದ್ರೆ ನಿನ್ನನ್ನು ನಂಬಿ ಜೀವನ ಮಾಡು. ಅವ್ರು ನೌಕರಿ ಬಿಟ್ಟಾಗ ನಾವು ಬರಿತೀನಿ, ಬಿಟ್ಟ ಮೇಲೆ ಬರೋದು ನಾ ಪಾಸ್ ಹಾಕಿನಿ, ಅಲ್ಲಿ ಮಟ ನಾನು ಓದ್ತಾನೆ ಇರ್ತೀನಿ. ಹೌದು ರೀ, ಈ 3 ವರ್ಷ ಆಗಿರ್ತಕ್ಕಂಥ ಖರ್ಚು ವೆಚ್ಚ ಅದನ್ನೆಲ್ಲ ಯಾರು ನೋಡ್ತಕೊಂತಾರೆ? ನಿಮ್ಮ ಅಪ್ಪ ನಿಮ್ಮವ್ವ. ಹೆಂಗಾದರೂ ಸಾಯೋದು ನೀವು. ನಿರುದ್ಯೋಗ ಇಲ್ಲ ಅಂಥೇಳಿ ಕಷ್ಟಪಡೋದಕ್ಕಿಂತ ಇದ್ದಿರ್ತಕ್ಕಂಥ ಕೆಲಸನ ಅಭಿವೃದ್ಧಿ ಮಾಡ್ಕೊಂಡು ಹೋದ್ರೆ ಅದಂಥ ಒಳ್ಳೆಯದು ಯಾವುದೂ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಪ್ಪ ಅಂದ್ರೆ ಇದರಲ್ಲಿ ಒಂದಿಷ್ಟು ಮಂದಿ ಹೇಳ್ಬೋದು, ಏನಪ್ಪ ಇನ್ನು ದೊಡ್ಡ ಹೇಳಕ್ಕೆ ಬಂದಾನ ಅಂತಂದು ನೀವು ಅನ್ಕೋಬೋದು. ಆದರೆ ನಮ್ಗೆ ಏನಾಗಂಗಿಲ್ಲ. ಯಾಕಂದ್ರೆ ನನಗೆ ತಿಳಿದಿರೋ ಒಂದು ಮಾತನ್ನು ಹೇಳಕತ್ತೀನಿ. ತಿಳಿದಿರೋ ಮಾತನ್ನು ಹೇಳೋದು ಒಂದು ತಪ್ಪೇನಲ್ಲ ಅಂತ ನನ್ನ ಅನಿಸಿಕೆ. ನನ್ನ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕಂಥದ್ದು ಏನಪ್ಪ ಅಂದ್ರೆ ಅವ್ರವ್ರು ಬೇಳೆ ಬೇಯಿಸ್ಕೊಳಕ್ಕೆ ಬಂದಾರ ಹೊರತು ನಿಮಗೆ ಉದ್ಧಾರ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳೋದು ಮರೆತು ಏನೇನೆಲ್ಲ ಹೇಳಿದೆ ಅಂತಂದು ಅನಿಸಿರ್ಬೋದು. ಆದರೆ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಹೇಳಿ ಹೊಂಟಿನಂತ ನನಗೆ ಅನಿಸೈತಿ. ನಿಮಗೇನು ಅನಿಸೈತಿ ನೋಡಿ. ಒಳ್ಳೆಯದಾಗಿದ್ದರೆ ಕಮೆಂಟನ್ನು ಮಾಡಿರಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್. ಧನ್ಯವಾದಗಳು.